आत्मा वा अरे द्रष्टव्यः श्रोतव्यो मन्तव्यो निधिध्यासितव्यः इति खलु उपनिषत् आत्मदर्शनार्थं श्रवणमननध्यानानि साधनतया विधत्ते। अपि च यथावत् कर्म कर्तुस्तु ज्ञानसाहाय्यकारकम् अन्यथा कुर्वतः कर्म निरयाय भविष्यति इति विहितधर्माचरणं नाम ज्ञानाय कल्पते। तथा च प्राप्तेन ज्ञानेन अमृती भवति इति सर्वत्र धर्मस्य आचरणं ज्ञानप्राप्ति साधनमिति शास्त्रेण समर्थ्यते। ते च धर्माः संध्यावन्दनादि कर्मरूपाः अहिंसादि अनुसन्धानरूपाश्चेति द्वेधा विभज्यन्ते। अहिंसादि धर्मरूपान् अनुसन्धानरूपान् धर्मान् साधकः अमायया अनुवृत्य गुरुं परितोष्य तस्मिन्नेव च गुरौ भगवन्तं पश्यन् तस्मात् गुरोः भागवतान् धर्मान् शिक्षेत्। अनेन च शिक्षणेन सर्वात्मा आत्मदः भगवान् हरिः अपि तुष्येत्। तुष्टश्च शुद्धं ज्ञानं दत्त्वा अन्ततः मुक्तिमपि ददाति इति सिद्धान्तः। तेषु गुरोः सकाशात् अधिगन्तव्येषु धर्मेषु अन्यतमाः केचन धर्माः सर्वत्र मनसो संगः, आदौ संगम साधुषु संगः, ब्रह्मचर्यम् अहिंसा इत्यादयः। गतेषु दिवसेषु अहिंसायाः ब्रह्मचर्यस्य आर्जवस्य च सूक्ष्म प्रकाराः अध्यगम्यन्त। अथातः अस्मिन् दिवसे अधिकश्रावणमासस्य प्रतिपदि समत्वशिक्षणं तावत् व्याख्यास्यते, श्रूयते च सर्वैः अपि अस्माभिः बद्धादरैः। अधिकमासादिषु कालेषु कर्तव्याः ये धर्माः शास्त्रेषु निरूप्यन्ते तेपि द्रव्ययज्ञरूपाः धर्माः केचन, ज्ञानयज्ञरूपाः धर्माश्च अपरे। द्रव्ययज्ञरूपात् धर्मात् ज्ञानयज्ञरूपः धर्मः एव श्रेयान् इति भगवान् एव गीतासु जगौ। यतः भागवत तात्पर्ये इदं श्रूयते, न यतः कर्तुं मञ्जसा शक्यं कर्म ज्ञानफलस्य बहुत्वात् मोहनाय वा इति। कर्माणि यद्यपि सुष्ठु आचरितानि ज्ञानं ददति,
ತಥಾಪಿ ತಾನಿ ಕರ್ಮಾಣಿ ಶಾಸ್ತ್ರೇಷು ನಿಂದ್ಯಂತೆ ಕಿಮತ್ರ ನಿಂದಾಯಾಹ ಕಾರಣಂ. ತಾನಿ ಕರ್ಮಾಣಿ ಅಂಜಸಾ ಕರ್ತುಂ ನೈವ ಶಕ್ಯಾನಿ ಜ್ಞಾನಸ್ಯ ಫಲಮೇವ ಕರ್ಮಫಲಾತ್ ಬಹು ಇತಿ ಗೀಯತೆ. ತಥಾ ಚ ಭಗವತಃ ಶ್ರವಣಮನನ ಧ್ಯಾನಾದಿರೂಪಂ ಆರಾಧನಮೇವ ಸರ್ವೇಷ್ವಪಿ ಮಾಸೇಷು ಸರ್ವೇಷ್ವಸ್ಮಾಕಂ ಕರ್ತವ್ಯಮಿತಿ ತದೇವ ಭಾಗವತ ಸಾರೋದ್ಧಾರ ಶ್ರವಣಂ ಸರ್ವೇ ವಯಂ ಬದ್ಧಾದರಾಹ ಕರ್ತುಮತ್ರ ಉತ್ಸಾಹಾಮಹೆ. ಅಧಿಕ ಶ್ರಾವಣ ಮಾಸದ ಪ್ರತಿಪತ್ತನ ಈ ದಿವಸ ಭಾಗವತ ಸಾರೋದ್ಧಾರದ 239ನೇ ಶ್ಲೋಕ ಈಗೇನು ನಡೆದಿದೆ ಅದರ ಮುಂದುವರೆದ ಭಾಗವನ್ನು ನೋಡುವರಿದ್ದೇವೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ. ಧರ್ಮ ಬಹಳ ಸೂಕ್ಷ್ಮವಾದದ್ದು, ಅದನ್ನು ಯಾರಿಗೂ ಕೂಡ ಪೂರ್ಣವಾಗಿ ಅರಿಯಲಿಕ್ಕಾಗೋದಿಲ್ಲ ಅಂತ ಹಿಂದೆ ಬಂದಿದೆ. ಅದರಲ್ಲಿ ಈ ಧರ್ಮಗಳನ್ನ ನಾವು ಗುರುವಿನ ಮೂಲಕ ಕಲಿಯಬೇಕು ಅಂತ ಕೂಡ ಭಾಗವತ ಗ್ರಂಥವೇ ಹೇಳಿದೆ. ಧರ್ಮಗಳು ಸಂಧ್ಯಾವಂದನ ಮೊದಲಾದ ಕರ್ಮರೂಪವಾದದ್ದು ಕೆಲವು, ಮತ್ತೆ ಅಹಿಂಸಾ ಮೊದಲಾದ ಅನುಸಂಧಾನ ರೂಪವಾದ ಧರ್ಮಗಳು ಇನ್ನು ಕೆಲವು. ಎರಡೂ ಕೂಡ ಮನುಷ್ಯನ ಕರ್ತವ್ಯಗಳೇ. ಅದರಲ್ಲೂ ಕೂಡ ಅನುಸಂಧಾನ ರೂಪವಾದಂಥ ಈ ಆರ್ಜವ, ಅಹಿಂಸ ಮತ್ತೆ ಸಮತ್ವ ಮೊದಲಾದ ಧರ್ಮಗಳೇನಿವೆ ಇವು ಹೆಚ್ಚು ಶ್ರೇಷ್ಠವಾದದ್ದು. ಇಂಥ ಧರ್ಮಗಳನ್ನ ಆಚರಣೆ ಮಾಡ್ತಾ ಶ್ರವಣ ಮನನಾದಿಗಳನ್ನು ಮುಂದುವರಿಸ್ತಾ ಇದ್ದರೆ ಸಾಧಕನಿಗೆ ತತ್ವಜ್ಞಾನ ಆಗಲಿಕ್ಕೆ ಸಾಧ್ಯ, ಮುಕ್ತಿ ಸಿಗಲಿಕ್ಕೆ ಸಾಧ್ಯ. ಯಾವ ಕಾಲದಲ್ಲಿಯೂ ಕೂಡ, ಅದು ಅಧಿಕ ಮಾಸವೇ ಇರಲಿ ಮತ್ಯಾವುದೇ ಕಾಲವೇ ಇರಲಿ, ದ್ರವ್ಯ ಯಜ್ಞಕ್ಕಿಂತ ಶುದ್ಧವಾದ ಕರ್ಮಾಚರಣೆಗಿಂತ ಜ್ಞಾನಯಜ್ಞ, ಶ್ರವಣ ಮನನ ಧ್ಯಾನಾದಿ ರೂಪವಾದದ್ದು, ಈ ಜ್ಞಾನಯಜ್ಞವೇ ಶ್ರೇಷ್ಠ. ಜ್ಞಾನಯಜ್ಞದಲ್ಲಿ ಒಂದು ಸ್ವಾಧ್ಯಾಯ ಮತ್ತೊಂದು ಪ್ರವಚನ ಎಂಬುದಾಗಿ ಎರಡು ಥರ ಇದೆ. ಶುದ್ಧವಾದ ರೀತಿಯಿಂದ ಕರ್ಮಗಳನ್ನು ಆಚರಿಸಿದರೆ ಅದು ಜ್ಞಾನಕ್ಕೆ ಕಾರಣ ಆಗ್ತದೆ. ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರುವತಃ ಕರ್ಮ ನರೇಯಾಯ ಭವಿಷ್ಯತೆ. ಕರ್ಮಗಳನ್ನು ತಪ್ಪಾಗಿ ಆಚರಿಸಿದರೆ ಅದು ದುರ್ಗತಿ ಕಾರಣ ಆಗ್ತದೆ ಅಂತ ಶಾಸ್ತ್ರ ಎಚ್ಚರಿಸಿದೆ. ಹೀಗೆ ಜ್ಞಾನ ಪ್ರಾಪ್ತಿಗೆ ಶುದ್ಧವಾದ ಕರ್ಮಾಚರಣೆ ಬೇಕೇ ಬೇಕು. ಆದರೂ ಕೆಲವು ಕಡೆ ತಥಾಪಿ ಕರ್ಮ ನಿಂದಂತೆ, ಕರ್ಮಗಳನ್ನು ಶಾಸ್ತ್ರದಲ್ಲಿ ನಾಸ್ತ್ಯ ಕೃತಃ ಕೃತೇನ, ಈ ಮೋಕ್ಷ ಅನ್ನೋದು ಕರ್ಮದಿಂದ ಸಿಗೋದಿಲ್ಲ ಇತ್ಯಾದಿ ರೂಪವಾಗಿ ನಿಂದಿಸಿದಂತೆ ಕಾಣಿಸ್ತದೆ, ಕರ್ಮದ ಇತಿಮಿತಿಯನ್ನು ತೋರಿಸಿದಂತೆ ಕಾಣಿಸ್ತದೆ. ಯಾಕೆ ಕರ್ಮಗಳನ್ನು ಹಾಗೆ ನಿಂದಿಸುವುದಕ್ಕೆ, ತೆಗಳುವುದಕ್ಕೆ ಏನು ಕಾರಣ ಅಂದ್ರೆ, ನಯತಃ ಕರ್ತು ಮಂಜಸ ಶಕ್ಯಂ, ಕರ್ಮಗಳನ್ನ ಸಾಂಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜ್ಞಾನವನ್ನಾದರೂ ಒಂದು ಸ್ವಲ್ಪ ಮಟ್ಟಿಗೆ ನಾವು ಶುದ್ಧವಾದ ರೀತಿಯಿಂದ ಸಂಪಾದಿಸಿ ಮನಸ್ಸಿನಲ್ಲಿ ಧರಿಸಿಕೊಳ್ಬಹುದು. ಆದರೆ ಕರ್ಮವನ್ನ ಸಾಂಗವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಸ್ತುತಃ ನಾವೆಲ್ಲ ಕರ್ಮಯೋಗಿಗಳು ಅಂತ ಕರೆಸ್ಕೊಂಡಿದ್ದೇವೆ. ದೇವತೆಗಳು ಭಕ್ತಿಯೋಗಿಗಳು, ಋಷಿ ಮೊದಲಾದವರು ಜ್ಞಾನಯೋಗಿಗಳು, ನಮ್ಮನ್ನ ಕರ್ಮಯೋಗಿಗಳು ಅಂತ ಶಾಸ್ತ್ರ ಹೇಳ್ತದೆ. ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ, ಕರ್ಮಗಳನ್ನು ಶಾಸ್ತ್ರದ ಮೂಲಕ ತಿಳಿದು ಅದರ ಕರ್ಮವನ್ನೇ ಪ್ರಧಾನವನ್ನಾಗಿ ಇಟ್ಟುಕೊಂಡು ಭಗವಂತನ ಗುಣಗಳನ್ನು ಶಾಸ್ತ್ರದ ಮೂಲಕ ಯಾರು ತಿಳಿತಾರೋ, ಮತ್ತೆ ಕರ್ಮಗಳನ್ನು ಮಾಡದೆ ಹೋದರೆ ಯಾರಿಗೆ ಪ್ರತ್ಯವಾಯ ಇದೆಯೋ, ತಥಾಪಿ ಪ್ರತ್ಯವಾಯಿತ್ವಾನ್ ಮನುಷ್ಯ ಕರ್ಮಯೋಗಿನಃ, ನಮಗೆ ಪ್ರತ್ಯವಾಯ ಇರುವುದರಿಂದ, ಕರ್ಮ ಮಾಡದೆ ಹೋದ್ರೆ ನಮಗೆ ದೋಷ ಇರುವುದರಿಂದ ಕರ್ಮಯೋಗಿಗಳು ಅಂತ ನಮ್ಮನ್ನು ಹೇಳ್ತಾರೆ. ಅಷ್ಟಾದರೂ ಕೂಡ ನಮಗೆ
ಕರ್ಮಗಳನ್ನು ಸಾಂಗವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಜ್ಞಾನವನ್ನಾದರೂ ಸಂಪೂರ್ಣವಾಗಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯವಾ ಅಂದರೆ, ಯೋಗಿಗಳು, ಸನಕಾದಿ ಯೋಗಿಗಳು ಮತ್ತು ಋಷಿಗಳೇ ದೊಡ್ಡ ಜ್ಞಾನಿಗಳು ನಮ್ಗಿಂತ ಯೋಗ್ಯತೆ ದೃಷ್ಟಿಯಿಂದ. ಅವರ ತುಲನೆಯಲ್ಲಿ ಜ್ಞಾನವನ್ನು ಕೂಡ ನಾವು ಸಂಪೂರ್ಣವಾಗಿ ಸಂಪಾದನೆ ಮಾಡಲೇ ಆರೆವು. ಅಷ್ಟಾದರೂ ಕೂಡ ನಾವು ನಮ್ಮನ್ನ ಸನಕಾದಿ ಯೋಗಿಗಳಿಗೆ, ಋಷಿಗಳಿಗೆ ಹೋಲಿಸಿಕೊಳ್ಳುವುದು ಬೇಡ. ನಾವು ನಮ್ಮನ್ನು ನಮಗೇ ಹೋಲಿಸ್ಕೊಳ್ಬೇಕು. ನಾವಾಗಿಯೇ ಎಷ್ಟು ಕರ್ಮಗಳನ್ನು ಮಾಡಬಲ್ಲೆವೋ, ಕರ್ಮಗಳನ್ನು ಎಷ್ಟು ಶುದ್ಧವಾಗಿ ಸಾಂಗವಾಗಿ ಮಾಡಬಲ್ಲೆವೋ, ನಾವಾಗಿಯೇ ನಮಗೇ ಹೋಲಿಸಿಕೊಂಡಂತೆ ಜ್ಞಾನವನ್ನು ಹೆಚ್ಚು ಶುದ್ಧವಾಗಿ ಸಂಪಾದನೆ ಮಾಡಬಲ್ಲೆವು ಅಂತ ಅದರ ತಾತ್ಪರ್ಯ. ಭಗವಂತ ಸರ್ವೋತ್ತಮ, ಈ ಜಗತ್ತೆಲ್ಲವೂ ಕೂಡ ಆತನ ಅಧೀನ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ. ಹೀಗೆ ಕೆಲವು ತುಂಬ ಸರಳವಾದಂತಹ ತತ್ವಗಳು. ಈ ತತ್ವಗಳನ್ನು ತುಂಬ ಸುಲಭವಾಗಿ ನಾವು ತಿಳಿಯಬಹುದು. ತತ್ವದ ಆಳಗಳನ್ನು ತಿಳಿಯುವುದು ಮುಂದಿರಲಿ. ಯಥಾ ಯಥಾತ್ಮ ಪರಿಮೃಜ್ಯತೆ ಸೌ ಮತ್ಪುಣ್ಯಗಾಥಾ ಶ್ರವಣಾಭಿಧಾನೈ ತಥಾ ಪಶ್ಯತೆ ತತ್ವಸೂಕ್ಷ್ಮಂ ಚಕ್ಷುರ್ಯಥೈವಾಂಜನ ಸಂಪ್ರಯುಕ್ತಂ ಅಂತ ಭಾಗವತವೇ ಹೇಳುವಂತೆ, ಭಗವಂತನ ಶ್ರವಣ ಮನನ ಧ್ಯಾನಾದಿ ರೂಪವಾದ ಕಾರ್ಯಗಳಿಂದ ನಮ್ಮ ಮನಸ್ಸು, ದೇಹ ಎಷ್ಟೆಷ್ಟು ಶುದ್ಧವಾಗ್ತದ ಅಷ್ಟಷ್ಟು ತತ್ವಗಳನ್ನು, ನಮಗೆ ತತ್ವ ಸೂಕ್ಷ್ಮಗಳನ್ನು ಅರಿಯಲಿಕ್ಕೆ ಸಾಧ್ಯ ಆಗ್ತದಂತೆ. ಹೀಗೆ ಅಂತ ಶಾಸ್ತ್ರದಲ್ಲಿ ಬಂದಿದೆ. ಆದ್ದರಿಂದ ತತ್ವ ಸೂಕ್ಷ್ಮಗಳನ್ನು ಅರಿಯುವುದು ಆಮೇಲೆ ಇರಲಿ, ಸ್ಥೂಲವಾಗಿ ಆದರೂ ತತ್ವಗಳನ್ನು ನಾವು ಅರಿತುಕೊಳ್ಳಬಹುದು. ಸ್ಥೂಲವಾಗಿ ಆದರೂ ತತ್ವಗಳನ್ನು ಎಷ್ಟು ದೃಢವಾಗಿ ನಾವು ಅರಿತುಕೊಳ್ಳಬಲ್ಲೆವೋ, ಹೀಗೆ ತತ್ವಜ್ಞಾನವನ್ನು ಎಷ್ಟು ನಾವು ಪಡೆಯಬಲ್ಲೆವೋ ಅಷ್ಟು ನಮಗೇ ನಮ್ಮನ್ನು ಹೋಲಿಸಿಕೊಂಡಾಗ, ನಾವು ಮಾಡುವ ಜ್ಞಾನಕ್ಕೆ, ನಾವು ಸಂಪಾದಿಸುವ ಜ್ಞಾನಕ್ಕೆ ನಾವು ಮಾಡುವ ಕರ್ಮಗಳನ್ನು ಹೋಲಿಸಿಕೊಂಡಾಗ ನಾವು ಕರ್ಮಗಳನ್ನು ಸಾಂಗವಾಗಿ ಮಾಡುವುದು ಸಾಧ್ಯ ಇಲ್ಲ ಅಂತ ಶಾಸ್ತ್ರ ತಾತ್ಪರ್ಯ. ನಮ್ಮನ್ನ ಯೋಗಿಗಳಿಗೋ ಮತ್ತಾರಿಗೋ ಹೋಲಿಸಿಕೊಳ್ಳುವುದು ಬೇಡ. ನಮ್ಮನ್ನು ನಾವು ಮಾಡುವ ಕರ್ಮವನ್ನು, ನಾವು ಮಾಡುವ ಜ್ಞಾನವನ್ನು, ನಾವು ಸಂಪಾದಿಸುವ ಜ್ಞಾನವನ್ನು ಹೋಲಿಸಿಕೊಂಡಾಗ ನಾವು ಮಾಡಬಹುದಾದ ಸಾಂಗವಾದ ಕರ್ಮಗಳಿಗಿಂತ ನಾವು ಸಂಪಾದಿಸಬಹುದಾದ ಶುದ್ಧವಾದ ಜ್ಞಾನ ಅದೇ ಹೆಚ್ಚು. ಶುದ್ಧವಾದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇರುವುದೇ ಸಾಂಗವಾಗಿ ಕರ್ಮಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇರುವುದಕ್ಕಿಂತ, ಇರುವ ಅವಕಾಶಕ್ಕಿಂತ, ಇರುವ ಶಕ್ತಿಗಿಂತ ಹೆಚ್ಚು. ಆ ದೃಷ್ಟಿಯಿಂದ ಜ್ಞಾನ ಸಂಪಾದಿಸುವುದು ಸುಲಭ ಅಂತ ಕಾಣಿಸ್ತದೆ. ಅದೇನು ಅಷ್ಟು ಸುಲಭದ ಸಂಗತಿಯಲ್ಲ, ಕಷ್ಟದ ಸಂಗತಿಯೇ ಇದೆ. ಆದರೂ ಕರ್ಮಗಳನ್ನು ಮಾಡುವುದಕ್ಕಿಂತ, ನಾನಾ ಥರದ ದಾನ ಇತ್ಯಾದಿಗಳನ್ನು ಅಧಿಕ ಮಾಸ ಇತ್ಯಾದಿ ಸಂದರ್ಭಗಳಲ್ಲಿ ಕೊಟ್ಟು ಅದರಲ್ಲೇ ಮೈ ಮರೆತುಕೊಂಡು ಕೂತ್ಕೊಳ್ಳುವುದಕ್ಕಿಂತ ಶ್ರವಣ ಮನನ ಧ್ಯಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿ ಆ ಮೂಲಕ ಭಗವಂತನ ತೃಪ್ತಿಗಾಗಿ ಪ್ರಯತ್ನಿಸುವುದು ಇನ್ನೂ ಹೆಚ್ಚು ಯೋಗ್ಯ. ಕರ್ಮಯೋಗಿಗಳೇ ಆದರೂ ಕೂಡ ನಮಗೆ ಜ್ಞಾನವನ್ನು ಸಂಪಾದಿಸುವ ಜವಾಬ್ದಾರಿ ಮತ್ತೆ ಅವಕಾಶ, ಸೌಲಭ್ಯ ಹೀಗಿದೆ ಅಂತ ಶಾಸ್ತ್ರಗಳ ತಾತ್ಪರ್ಯ. ಅದಕ್ಕಾಗಿ ಭಗವಂತನ ಆರಾಧನೆಯನ್ನ ಇಂಥ ಗ್ರಂಥಗಳ ಶ್ರವಣ ವ್ಯಾಖ್ಯಾನಗಳ ಮೂಲಕವೇ ನಾವು ಮಾಡಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದೇವೆ. ಅದರಲ್ಲಿ ಈಗ ಸಮತ್ವ ಶಿಕ್ಷಣ ಅಂತ 11ನೇ ಶಿಕ್ಷಣ, ಅದು 131ನೇ ಪುಟದಲ್ಲಿ ಇದೆ. ಅದನ್ನ ನಾವು ನೋಡಬೇಕಾಗಿದೆ. ಸಮತ್ವಂ ಶಿಕ್ಷೇತ್ ಅಂತ ಅದಕ್ಕೆ ವಿಷ್ಣು ತೀರ್ಥಾಚಾರ್ಯರು ಕೂಡ ವ್ಯಾಖ್ಯಾನಿಸಿದ್ದಾರೆ. ನಾನು ಅನ್ಯತ್ರ ಯಮೇಶು ನಿಯಮೇಶು ವಾ ತುಷ್ಟಿ ಅಪರಿಗೃಹೀತ ಅತ್ರ ಗೃಹ್ಯತೆ ಸತ್ಯಂ
ತೇಷಾಂ ಉದಾಹರಣ ಮುಖೇನ ಉಪಲಕ್ಷಣತೆಯ ಗ್ರಹಣಾರ್ಥಂ ಗೃಹೀತತ್ವಾತ್. ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ ಮಿಥೋರತಿರ್ಮಿಥಸ್ತುಷ್ಟಿ ನಿವೃತ್ತಿ ಮಿಥ ಆತ್ಮನಃ. ಭಗವಂತನ ಕೀರ್ತಿಯ ಬಗ್ಗೆ, ಭಗವಂತನ ಮಹಿಮೆಯ ಬಗ್ಗೆ ಭಕ್ತರು ಪರಸ್ಪರ ಹೇಳ್ಕೋಬೇಕು. ಮತ್ತೆ ಭಗವಂತನ ಗುಣಗಳನ್ನು ಕೀರ್ತಿಸುವುದರಲ್ಲಿಯೇ ಸುಖ ಕಾಣಬೇಕು, ಬೇರೆ ಕಡೆ ವೈರಾಗ್ಯ ಕಾಣಬೇಕು. ಇದನ್ನು ಭಕ್ತರು ಅಭ್ಯಸಿಸಬೇಕು ಅಂತ ಹಿಂದೆ ಪ್ರಬುದ್ಧ ಮುನಿಗಳು ಹೇಳಿದ್ದಾರೆ. ಅದು 11ನೇ ಸ್ಕಂದದ 3ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಬಂದಿದೆ. ತುಷ್ಟಿ ಅಥವಾ ತೃಪ್ತಿಯನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆ ತೃಪ್ತಿ ಮತ್ತು ತುಷ್ಟಿ ಬಗ್ಗೆ ಯಾಕೆ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ, ಆ ತುಷ್ಟಿ ಅಥವಾ ತೃಪ್ತಿಯೇ ಸಮತ್ವ ಅಂತ ಮುಂದೆ 132ನೇ ಪುಟದಲ್ಲಿ ಅದು ಬಂದಿದೆ. 3ನೇ ಪ್ಯಾರಾಗ್ರಾಫ್ನಲ್ಲಿ ಬೇರೆ ಕಡೆ ಸಾಕೆನ್ನುವ ಭಾವನೆ, ಲೌಕಿಕ ಸಂಗತಿಗಳ ಬಗ್ಗೆ ಸಾಕು ಅನ್ನುವ ಭಾವನೆ, ಅಲಂಬುದ್ಧಿ ಏನಿದೆ ಅದನ್ನೇ ತುಷ್ಟಿ ಅಂತ ಶಾಸ್ತ್ರ ಅಭಿಪ್ರಾಯಿಸಿದೆ. ಬೇರೆ ಕಡೆ ಅಂದ್ರೆ ಎಲ್ಲಿ ಅಲಂಬುದ್ಧಿ, ಸಾಕು ಅನ್ನುವ ಭಾವನೆ ಎಲ್ಲಿ ಅಂದ್ರೆ ಭಗವಂತನ ಭಕ್ತಿ, ಶ್ರವಣ ಮನನ ಧ್ಯಾನ ಅದರ ಬಗ್ಗೆ ತೃಪ್ತಿ ಅಲ್ಲ. ಏನು ಈ ವಿಷಯ ಸುಖ ಸೇವನೆಯ ಅವಕಾಶಗಳು ನಮಗೆ ಬಂದಿವೆ ಅವುಗಳ ಬಗ್ಗೆ ತುಷ್ಟಿ ಪಡಬೇಕು, ಸಾಕಿದು ಅಂತ. ಅದೇ ಸಮತ್ವ. ಸಮತ್ವಂ ದ್ವಂದ್ವ ಸಂಜ್ಞೆಯೋಹೋ ಅಂತ ಭಾಗವತದ 11ನೇ ಸ್ಕಂದದ 3ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಬಂದಿದೆ. ದೈವೇಚ್ಛೆಯಿಂದನೇ ಸುಖ ದುಃಖ ಎರಡೂ ಬರೋದು. ಸುಖನೂ ಕೂಡ ಭಗವಂತನ ಇಚ್ಛೆಯಿಂದನೇ ಬರೋದು, ದುಃಖ ಮಾತ್ರ ಬರುವುದಲ್ಲ. ದುಃಖ ಬಂದಾಗ ಬೇಡ ಅಂತೀವಿ, ಸುಖ ಬಂದಾಗ ನಾವೆಲ್ಲರೂ ಬೇಕು ಅಂತ ಅದನ್ನ ಸ್ವಾಗತಿಸ್ತೇವೆ. ದ್ವಂದ್ವಗಳು ಅಂದ್ರೆ ಇದೇ ಸುಖ ದುಃಖಗಳು. ಅವೆರಡೂ ಕೂಡ ಭಗವಂತನ ಇಚ್ಛೆಯಿಂದ ಬರುವುದರಿಂದ ಬಂದಾಗ ಹಿಗ್ಗದೆ ಕುಗ್ಗದೆ ಸಮವಾಗಿರುವುದನ್ನು ಗುರುಗಳಿಂದ ಕಲಿಯಬೇಕು ಅಂತ ಬಂದಿದೆ. ಅಲ್ಲಿ ಆ ಸುಖ ದುಃಖಗಳ ಬಗ್ಗೆ ಮತ್ತೆ ಸುಖ ದುಃಖಗಳನ್ನು ಕೊಡುವ ಸಂಗತಿಗಳು, ಅನೇಕ ಚೇತನ ಪದಾರ್ಥಗಳ ಮತ್ತೆ ಅಚೇತನ ಪದಾರ್ಥಗಳ ಸಹವಾಸನ ನಮಗೆ ಈ ಸಂಸಾರದಲ್ಲಿ ಆಗ್ತಿರ್ತದೆ. ಒಟ್ಟಾರೆ ಸಂಸಾರ ಅಂದ್ರೆ ಚೇತನಾಚೇತನ ವಸ್ತುಗಳ ನಡುವೆ ಅವುಗಳ ಸಹವಾಸದಲ್ಲಿ ಬದುಕುವುದೇ ಸಂಸಾರ. ಅವೇ ನಮಗೆ ಸುಖ ದುಃಖಗಳಿಗೆ ಕಾರಣ. ಅದರ ಬಗ್ಗೆ ಸಾಕಿವುಗಳ ಸಹವಾಸ ಅಂತ ಅನಿಸ್ಬೇಕು. ಅವುಗಳಿಂದ ಸಿಗುವ ಸುಖದ ಬಗ್ಗೆ ಸಾಕು 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 ಎಂಬ ಭಾವನೆ ಬರಬೇಕು. ಅದೇ ಸಮತ್ವ ಅಂತ ಮುಂದೆ 132ನೇ ಪುಟದಲ್ಲಿ ಬಂದಿದೆ. ಇದನ್ನ ಈ ಯೋಗ ಯಾಜ್ಞವಲ್ಕ್ಯ ಮೊದಲಾದ ಕಡೆ ಯಮ ನಿಯಮಗಳು ಎರಡರಲ್ಲೂ ಕೂಡ ಹೇಳಲಿಲ್ಲ, ಅಲ್ಲಿ ಸೇರಿಸಿಲ್ಲ ಇದನ್ನ. ಈ ತುಷ್ಟಿಯನ್ನ ಅಲ್ಲಿ ಹೇಳದೇ ಇದ್ದದನ್ನು ಇಲ್ಲಿ ಹೇಳಿತಾರಲ್ಲ, ಯಾಕಿದು ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಅಹಿಂಸಾ ಸತ್ಯಮಸ್ತೇಯಂ ಅಸಂಗೋ ಹ್ರೀ ರಸಂಚಯ ಆಸ್ತಿಕ್ಯಂ ಬ್ರಹ್ಮಚರ್ಯಂ ಚ ಮೌನಂ ಸ್ಥೈರ್ಯಂ ಕ್ಷಮಾಭಯಂ ಶೌಚಂ ತಪಸ್ತಪೋ ಹೋಮ ಶ್ರದ್ಧಾತಿಥ್ಯಂ ಮದರ್ಚನಂ ತೀರ್ಥಾಟನಂ ಪರಾರ್ಥೇಯ ತುಷ್ಟಿರಾಚಾರ್ಯ ಸೇವನಂ ಅಂತ 11ನೇ ಸ್ಕಂದದಲ್ಲಿ 19ನೇ ಅಧ್ಯಾಯದ 33-34ನೇ ಶ್ಲೋಕಗಳಲ್ಲಿ ಯಮ ನಿಯಮಗಳನ್ನು ಹೇಳ್ತಾ ತುಷ್ಟಿಯನ್ನು ಕೂಡ ಹೇಳಿದ್ದಾರೆ. ಗ್ರಾಮ್ಯೇಹೋಪರಮ ಶನೈಹಿ ಅಂತ ಭಾಗವತದ 7ನೇ ಸ್ಕಂದದ 12ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಗ್ರಾಮ್ಯ ಸುಖಗಳು, ವಿಷಯ ಪದಾರ್ಥಗಳ ಸೇವನೆ, ಅದರ ಈಹ ಅಂದ್ರೆ ಆಸೆ, ಅದರ ಬಗ್ಗೆ ಉಪರಮ ಸಾಕು ಅನ್ನುವ ಭಾವನೆ ಬೇಕು ಅಂತ ಹೇಳಿದ್ದಾರೆ. ಇಲ್ಲೊಂದು ಜಿಜ್ಞಾಸೆ ನಮಗೆ ಬರಬಹುದು. ನನ್ವಿದಂ ದುರ್ಘಟಮಿವ ಭಾತಿ ಸುಖಂ ಹಿ ಸರ್ವಥಾ ಉಪಾದೇಯಮೇವ ಪ್ರಾಣಭಿನ್ನಾತ್ತಸ್ಯ ದುಃಖಂ ತು ಹೇಯಮೇವ ತತ್ರ ಉಭಯತ್ರ ಸಮತಾತು ಸುಖಸ್ಯಾಪಿ ಹೇಯತ್ವೇ ದುಃಖಸ್ಯಾಪಿ ಉಪಾದೇಯತ್ವೇ ವಾ ಭವೇತ್ ತಚ್ಚ ನ ಸರ್ವಸ್ಯಾಪಿ ಮಹಾಜನಸ್ಯ ಮನೋಜ್ಞಮಿತಿ ಕಥಮಿದಂ ವಿಜ್ಞೇಯಮಿತಿ ಸತ್ಯಂ ತದೇವ ಸಮತಾ ಭವೇದಿತಿ ಅಂತ ವಿಷ್ಣು ತೀರ್ಥಾಚಾರ್ಯರು ಕೂಡ ಪ್ರಶ್ನೆ ಮಾಡಿಕೊಂಡು ಅದನ್ನ ಉತ್ತರಿಸ್ಲಿಕ್ಕೆ ಹೊರಟಿದ್ದಾರೆ. ಈ ಸಮತ್ವವೆಂಬ ಗುಣವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಅಭ್ಯಸಿಸಬೇಕು ಅಂತ, ಅದು ಹೇಗೆ ಸಮತ್ವ ಗುಣವನ್ನು ಅಭ್ಯಸಿಸುವುದು? ಇದೇನು ಅಸಾಧ್ಯವಾದ ಕೆಲಸವನ್ನು ನೀವು ಹೇಳುವಂತೆ ಕಾಣಿಸ್ತದಲ್ಲ.
ಸುಖ ಅಂತೂ ಎಲ್ರಿಗೂ ಕೂಡ ಬೇಕು, ಪ್ರತಿಯೊಬ್ಬ ಜೀವನಿಗೂ ಸುಖ ಬೇಕೇ ಬೇಕು. ದುಃಖ ಯಾರಿಗೂ ಬೇಡ. ದುಃಖ ಸುಖಗಳು ಎರಡನ್ನೂ ಕೂಡ ಸಮಾನವಾಗಿ ಕಾಣುವುದು ಅಂದ್ರೆ ಏನು? ಅದಕ್ಕೆ ಹೀಗೆ ಅರ್ಥ ಆಗಿರಬಹುದು, ದುಃಖ ಹೇಯ, ಅದು ಬೇಡ ನಮಗೆ, ಹಾಗೆ ಸುಖವೂ ಕೂಡ ಬೇಡ. ಹೀಗೆ ಎರಡೂ ಕೂಡ ಬೇಡ ಅಂತಾದಾಗ ಸಮವಾಯಿತು, ಸಮದೃಷ್ಟಿಕೋನ ಬಂತು. ಅಥವಾ ಸುಖ ಬೇಕು, ಸುಖ ಹೇಗೆ ಬೇಕೋ ಹಾಗೆ ದುಃಖವೂ ಬೇಕು. ಇವಾಗಲೂ ಬೇಕೆಂಬ ನೆಲೆಯಲ್ಲಿ ಎರಡೂ ಸಮವಾದವು, ಸಮಭಾವನೆ ಬಂತು. ದುಃಖ ಬೇಡ ಅಂತಾದಾಗ ಸುಖವೂ ಬೇಡ ಅಂತ ಆದರೆ ಬೇಡ ಎಂಬ ನೆಲೆಯಲ್ಲಿ ಸಮತ್ವ ಭಾವನೆ ಬಂತು. ಹೀಗೆ ಬೇಡ ಎಂಬ ನೆಲೆಯಲ್ಲಿ ಆದರೂ ಬೇಕೆಂಬ ನೆಲೆಯಲ್ಲಿ ಆದರೂ ಎರಡಕ್ಕೂ ಕೂಡ ಸಮಾನತ್ವವನ್ನು ನಾವು ಕಾಣಬಹುದು. ಆದರೆ ಸರ್ವಸ್ಯಾಪಿ ಮಹಾಜನಸ್ಯ, ಜಗತ್ತಿನಲ್ಲಿರುವ ಈ ಜನ ಸಮುದಾಯವನ್ನು, ಮಹಾಜನ ಅಂದರೆ ಜನಸಾಮಾನ್ಯರು ಒಟ್ಟಾರೆ, ಅವರಿಗೆ ಇದು ಸಾಧ್ಯ ಆಗ್ತದ? ಅವರಿಗೆ ಇದು ಒಪ್ಪಿಗೆ ಆದೀತ? ಯಾರೋ ದೊಡ್ಡ ದೊಡ್ಡ ಯೋಗಿಗಳಿಗೆ ಮಾತ್ರ ಸಾಧ್ಯ ಆಗಬಹುದಾದ, ಅವರಿಗೂ ಸಾಧ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅವರಿಗಾದರೂ ಇದು ಸಾಧ್ಯ ಆದೀತೋ ಇಲ್ಲೋ ಹೇಳುವಂತಿಲ್ಲ. ಅಂಥ ವಿಚಿತ್ರವಾದ ಅನುಸಂಧಾನವನ್ನು ಮನುಷ್ಯ ಸಾಧಕ ಮಾಡ್ಕೊಳ್ಬೇಕು ಅಂತ ನೀವು ಹೇಳುವಂತೆ ಕಾಣಿಸ್ತದೆ. ಅಂತ ಹೀಗೊಂದು ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಹೇಳ್ತಾರೆ, ಸತ್ಯಂ ಸದೇವ ಸಮತಾ ಭವೇದಿತಿ. ಅದನ್ನೇ ನಾವೀಗ ಅಭ್ಯಾಸ ಮಾಡಬೇಕಾಗಿರೋದು. ದುಃಖ ಹೇಗೆ ಬೇಡವೋ ಹಾಗೆ ಸುಖವೂ ಬೇಡ ಅನ್ನೋದನ್ನೇ ಮನುಷ್ಯ ಅಭ್ಯಸಿಸಬೇಕಾಗಿದೆ. ಸುಖ ಹೇಗೆ ಬೇಕೋ ಹಾಗೆ ದುಃಖವೂ ಬೇಕು ಅಂತ ಅಭ್ಯಾಸ ಮಾಡುವುದರಿಂದ ಏನೂ ಮಹಾ ಸಾಧನ ಆಗೋದಿಲ್ಲ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ದುಃಖ ಹೇಗೆ ಬೇಡವೋ ಹಾಗೆ ಸುಖವೂ ಬೇಡ ಅಂತ ಅನ್ನೋದನ್ನೇ ನಾವು ಕಲಿಬೇಕಾಗಿರೋದು. ಸುಖ ಅಂದ್ರೆ ಯಾವುದು? ಗ್ರಾಮ್ಯ ಸುಖ. ಗ್ರಾಮ್ಯ ಸುಖ ಅಂದ್ರೆ, ಗ್ರಾಮ ಅಂದ್ರೆ ಸಮೂಹ ಅಂತ ಅದರ ಅರ್ಥ. ಯಾವುದರ ಸಮೂಹ? ಗ್ರಾಮ ಅಂದ್ರೆ ಯಾವುದರ ಸಮೂಹ ಅಂದ್ರೆ ವಿಷಯ ಪದಾರ್ಥಗಳ ಸಮೂಹ. ನಮ್ಮ ಸುತ್ತಲೂ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅನ್ನುವಂಥ 5 ವಿಷಯಗಳಿವೆ. 5 ಜ್ಞಾನೇಂದ್ರಿಯಗಳಿಂದ ನಾವಿದನ್ನ ಸವಿಯಬಹುದು. ಅದಲ್ಲದೆ 5 ಕರ್ಮೇಂದ್ರಿಯಗಳಿಂದ ಸವಿಯಬಹುದಾದಂಥ ವಿಷಯಗಳು ಇವೆ. ಕಾಲಿನಿಂದ ಹೋಗುವುದು, ಕೈಯಿಂದ ಸ್ವೀಕಾರ ಮಾಡುವುದು, ಮಲಮೂತ್ರ ವಿಸರ್ಜನೆ ಇಂದ್ರಿಯಗಳಿಂದ, 2 ಇಂದ್ರಿಯಗಳಿಂದ ಮಲಮೂತ್ರವನ್ನು ವಿಸರ್ಜಿಸುವುದು, ಮತ್ತೆ ಸುಖ ಪಡುವುದು. ಹೀಗೆ ಮತ್ತೆ 5ನೇದ್ದಾಗಿ ಮಾತೆಂಬ ಇಂದ್ರಿಯದಿಂದ ಮಾತನಾಡುವುದು. ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮನಸ್ಸು ಅಂತ ಒಳಗಿನ ಒಂದು ಇಂದ್ರಿಯ. ಆ ಒಂದು ಇಂದ್ರಿಯ ನಮಗೆ ಈ 5 ಇಂದ್ರಿಯ, ಈ 10 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಹಿನ್ನೆಲೆಯಾಗಿ ನಿಂತು ಶಕ್ತಿಯನ್ನ ಕೊಡುವಂಥದ್ದು ಈ ಮನಸ್ಸು. ಅಂತೂ ಹೀಗೆ ಗ್ರಾಮ ಅಂದ್ರೆ ವಿಷಯ ಪದಾರ್ಥಗಳ ಸಮೂಹ. 11 ವಿಷಯ ಪದಾರ್ಥಗಳ ಸಮೂಹ ಅಥವಾ 11 ಇಂದ್ರಿಯಗಳು. ಈ ಗ್ರಾಮ ಅಂದ್ರೆ ವಿಷಯ ಪದಾರ್ಥಗಳ ಸಮೂಹ ಅಂತ ನಾವು ನೋಡಿದ್ವಲ್ಲ, ಹಾಗೆ ಇಂದ್ರಿಯ ವಿಷಯ ಪದಾರ್ಥಗಳನ್ನು ನಮಗೆ ಉಣಿಸುವಂತಹ ಇಂದ್ರಿಯಗಳ ಸಮೂಹ ಅಂತಲೂ ಅರ್ಥ ಮಾಡಬಹುದು. ಆಯಾ ಇಂದ್ರಿಯಗಳಿಂದ ಬರುವ ಆಯಾ ವಿಷಯಗಳ ಒಂದು ಆಸ್ವಾದನ, ಅದನ್ನು ನಾವು ತಿಳ್ಕೊಳ್ಬಹುದು. ಗ್ರಾಮ ಅಂದ್ರೆ ಒಟ್ಟಾರೆ ಸಮೂಹ, ಇಂದ್ರಿಯಗಳ ಸಮೂಹ ಅಥವಾ ಇಂದ್ರಿಯಗಳಿಂದ ನಮಗೆ ಸಿಗಬಹುದಾದ ವಿಷಯಗಳ ಸಮೂಹ. ಸಮೂಹ ಅಂತ ಹೀಗೆ ಪ್ರಶ್ನೆ ಬಂದಾಗ ಬ್ರಹ್ಮಸೂತ್ರದಲ್ಲಿ 2ನೇ ಅಧ್ಯಾಯದ 4ನೇ ಪಾದದ 18ನೇ ಸೂತ್ರ ಒಂದು ನನಗೆ ನೆನಪಿಗೆ ಬರ್ತದೆ. ತ ಇಂದ್ರಿಯಾಣಿ ತದ್ವಿಪದೇಶಾದ್ ಅನ್ಯತ್ರ ಶ್ರೇಷ್ಠಾತ್ ಅಂತ ಆ ಸೂತ್ರ. ಅಲ್ಲಿ 12 ಪ್ರಾಣೋ ಮುಖ್ಯ ಸ್ವನಿಂದ್ರಿಯಂ ದ್ರವತಾಂ ಹೀಂದ್ರಿಯಾಣಾಂತು ನಿಯಂತ ಪ್ರಾಣ ಏಕರಾಟ್ ಅಂತ ಒಂದು ಶ್ರುತಿ, ಪೌತ್ರಾಯಣ ಶ್ರುತಿ ಅಂತ ಅದನ್ನು ಉದ್ಧರಿಸಿದ್ದಾರೆ.
ಕಾಷಾಯಣ ಶ್ರುತಿಯು ಕೂಡ ದ್ವಾದಶೈವೇಂದ್ರಿಯಾಣ್ಯಾಹು ಮನೋಬುದ್ಧೀತು ದ್ವಾದಶ ಅಂತ 12 ಇಂದ್ರಿಯಗಳನ್ನು ಉದ್ಧರಿಸಿದೆ. 11 ಅನ್ನೋದ್ರ ಬದಲಾಗಿ 12 ಅಂತ ಇಟ್ಕೊಳ್ಳೋಣ. ಯಾಕೆ ಅಂತ ಹೇಳ್ತೇನೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದ ಸಂಗತಿಯನ್ನು ಹೀಗೆ ನಾವು ಭಾಗವತ ಸಾರೋದ್ಧಾರದೊಂದಿಗೆ ಜೋಡಿಸಿಕೊಂಡಂತಾಗ್ತದೆ. ಅದು ನಿಜವಾದ ಜ್ಞಾನಯಜ್ಞವೂ ಆದೀತು. ಈ ಅಧಿಕ ಮಾಸದಲ್ಲಿ ನಾವು ಆಚರಿಸಬೇಕಾದಂತಹದ್ದು. ಬೃಹತ್ ಸಂಹಿತ ಅನ್ನುವ ಒಂದು ಗ್ರಂಥದ ಮಾತನ್ನು ಉದ್ಧರಿಸ್ತಾರೆ. ಶ್ರೋತ್ರಾದೀನಿತು ಪಂಚೈವ ತಥಾ ವಾಗಾದಿ ಪಂಚಕಂ ಮನೋಬುದ್ಧಿ ಸಹಾಯಾನಿ ದ್ವಾದಶೈವೇಂದ್ರಿಯಾಣಿತೋ ವಿಷಯದ್ರವಣಾದೇಶಾಂ ಇಂದ್ರಿಯತ್ವ ಉದಾಹೃತಂ ತೇಷಾಂ ನಿಯಾಮಕ ಪ್ರಾಣ ಸ್ಥಿತ ಏವ ಅಖಿಲಃ ಪ್ರಭು ಅಂತ. ಒಟ್ಟು ಇಂದ್ರಿಯಗಳು ಎಷ್ಟು ಅಂದರೆ ಶ್ರೋತ್ರಾದೀನಿ, ಕಿವಿ, ಕಣ್ಣು, ಮೂಗು, ನಾಲಿಗೆ ಮತ್ತು ತ್ವಗೀಂದ್ರಿಯ ಅನ್ನುವಂತಹ 5 ಜ್ಞಾನೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅನ್ನುವಂತಹ 5 ಕರ್ಮೇಂದ್ರಿಯಗಳು 10 ಆದವು. ಮತ್ತೆ ಮನಸ್ಸು ಅಂತ ನಾನು 1 ಅಂತ ಹೇಳಿ 11 ಅಂತ ಹೇಳಿದ್ದೆ. ಅದ್ರ ಬದಲು 12 ಅಂತ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸ್ತು. ಅದಕ್ಕಾಗಿ ಮನಸ್ಸು ಮತ್ತು ಬುದ್ಧಿ ಇವೆರಡು ಸೇರಿ 12 ಇಂದ್ರಿಯಗಳಾಗ್ತವೆ. ಅದನ್ನೇ ಇಲ್ಲಿ 12 ಇಂದ್ರಿಯಗಳ ಗ್ರಾಮ ಮತ್ತು 12 ವಿಷಯ ಪದಾರ್ಥಗಳ ಗ್ರಾಮ ಸಮೂಹ ಅಂತ ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕಾಗಿರೋದು. ಯಾಕೆ ಮನಸ್ಸು ಬುದ್ಧಿ ಇವೆರಡನ್ನು ಹೇಳಬೇಕು ಅಂದ್ರೆ, ವಿಷಯ ಪದಾರ್ಥಗಳನ್ನ ನಾವು ಏನು ಬಹಳ ತನ್ಮಯತೆಯಿಂದ ಆಸ್ವಾದಿಸ್ತಾ ಇದ್ದೇವೆ, ಅದರಲ್ಲಿ ಮನಸ್ಸು ಮತ್ತು ಬುದ್ಧಿಗಳ ಪಾತ್ರ ಬಹಳ ದೊಡ್ಡದು. ಮತ್ತೆ ನಾವೀಗ ಸಮತ್ವವನ್ನೇನು ಕಲಿಯಬೇಕಾಗಿದೆ, ದುಃಖ ನಮಗೆ ಹೇಗೆ ಬೇಡವೋ ಹಾಗೆ ಸುಖವೂ ನಮಗೆ ಬೇಡ ಅಂತ ಭಾವನೆ ಇರಬೇಕಾದ್ರೆ ನಮಗೆ ಅಲ್ಲಿಯೂ ಕೂಡ ಈ ಮನಸ್ಸು ಮತ್ತು ಬುದ್ಧಿಗಳ ಪಾತ್ರವೇ ಬಹಳ ದೊಡ್ಡದು. ಅದಕ್ಕಾಗಿಯೇ ಮನೋಬುದ್ಧೀತು ದ್ವಾದಶ ಅಂತ ಈ ಮಾತಿನಿಂದ ಮನಸ್ಸು ಮತ್ತು ಬುದ್ಧಿಗಳನ್ನೇನು ಹೇಳಿದ್ದಾರೆ ಅದನ್ನ ನಾನಿಲ್ಲಿ ನೆನಪು ಮಾಡ್ಕೊಳ್ತಾ ಇರೋದು. ಯಥಾಹಿ ದುಃಖಂ ಅನುಪಾದೇಯಂ ತಥೈವ ಗ್ರಾಮ್ಯಂ ಭೂತಗ್ರಾಮಾತ್ಮಕಂ ವಿಷಯಜನ್ಯಂ ಭೌತಿಕ ಸುಖಮಪಿ ಅನುಪಾದೇಯಂ. ನಮ್ಗೆ ದುಃಖವಂತೂ ಬೇಡ, ಯಾರಿಗೂ ಎಲ್ಲರಿಗೂ ಗೊತ್ತಿದೆ, ಹಾಗೆ ಸುಖವೂ ಕೂಡ ಬೇಡ. ಹೀಗೆ ದುಃಖಕ್ಕೆ ಸಮಾನವಾಗಿ ಸುಖವೂ ಬೇಡ ಅಂತ ಭಾವಿಸುವುದೇ ಸಮತ್ವದ ಶಿಕ್ಷಣ ಅಂತ ಇಲ್ಲಿ ನಾವೀಗ ನೋಡ್ತಾ ಇರೋದು. ಇಲ್ಲಿ ಮನಸ್ಸು ಮತ್ತು ಬುದ್ಧಿಗಳ ಕೆಲಸ ಏನು? 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳ ಕೆಲಸ ನಾವು ನೋಡಿ ಆಯ್ತು. ಮನಸ್ಸು ಬುದ್ಧಿಗಳ ಕೆಲಸ ಏನು ಅಂದ್ರೆ, ಸಂಕಲ್ಪ ವಿಕಲ್ಪಾತ್ಮಕ ಮನಃ ಬುದ್ಧಿರಧ್ಯವಸಾನಾಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ವರ್ಣಿಸಿದ್ದಾರೆ. ಮನಸ್ಸು ನಮಗೆ ಅನೇಕ ಆಯ್ಕೆಗಳನ್ನು ಮುಂದಿಡ್ತದೆ. ಯಾವ ರೂಪ, ಯಾವ ರಸಗಂಧ ಸ್ಪರ್ಶ ಶಬ್ದಗಳನ್ನ ನಾವು ಆಸ್ವಾದಿಸ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಏನನ್ನು ತಗೊಳ್ಬೇಕು, ಯಾವ ಸುಖ ಪಡಬೇಕು, ಏನನ್ನು ಮಾತನ್ನು ಆಡಬೇಕು, ಏನನ್ನು ಆಡಬಾರ್ದು ಇತ್ಯಾದಿಗಳ ಬಗ್ಗೆ ಅನೇಕ ಆಪ್ಷನ್ಗಳನ್ನ, ಆಯ್ಕೆಗಳನ್ನ ನಮ್ಮ ಮುಂದಿಡ್ತದೆ ಮನಸ್ಸು. ಆ ಅನೇಕ ಆಯ್ಕೆಗಳಲ್ಲಿ ಒಂದನ್ನ ತೀರ್ಮಾನಿಸ್ತದೆ ಬುದ್ಧಿ. ಹೀಗೆ ಮನಸ್ಸು ಆಯ್ಕೆಗಳನ್ನು ಮುಂದಿಟ್ರೆ ಬುದ್ಧಿ ಅದನ್ನು ತೀರ್ಮಾನಿಸ್ತದೆ. ಮನಸ್ಸಿಗೆ ತೀರ್ಮಾನಿಸುವ ಶಕ್ತಿ ಇಲ್ಲ. ಅನೇಕ ಆಯ್ಕೆಗಳನ್ನು, ಮೆನ್ಯೂಗಳನ್ನು ನಮ್ಮ ಮುಂದಿಡುವುದಷ್ಟೇ ಅದರ ಕೆಲಸ. ಅದನ್ನು ತೀರ್ಮಾನ ಮಾಡಬೇಕಾದ ಕೆಲಸ ಬುದ್ಧಿ ಅದು ಅಂತ. ಹೀಗೆ ಮನಸ್ಸು ಬುದ್ಧಿ ಇವೆರಡು ಕೂಡ 12 ಇಂದ್ರಿಯಗಳು. ಇವೆರಡಕ್ಕೂ ಕೂಡ ಇಂದ್ರಿಯಗಳು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವಿಷಯ ದ್ರವಣಾದೇಶಾಂ, ಇವು ವಿಷಯದ ಕಡೆಗೆ ಓಡ್ತಾ ಇರ್ತಾವಂತ. ನಾವೀಗ ಅದನ್ನೇ ನಿಗ್ರಹಿಸಬೇಕಾಗಿರೋದು. 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಮನಸ್ಸು ಬುದ್ಧಿ ಇವುಗಳನ್ನೇ ನಾವೀಗ ನಿಯಂತ್ರಿಸಬೇಕಾಗಿರೋದು. ಇದಂ ಪ್ರತಿ ದ್ರವಂತಿ, ಇಂದ್ರಿಯ ಅಂತದನ್ನಂತಾರಲ್ಲ, ಇದಂ ಅಂದ್ರೆ ವಿಷಯ ಪದಾರ್ಥ. ಆ ವಿಷಯ ಪದಾರ್ಥಗಳ ಕಡೆಗೆ ಇವು ದ್ರವಂತಿ, ಧಾವಿಸ್ತವೆ, ಧ್ರುಗತವು. ಅದಕ್ಕಾಗಿ ಇವುಗಳನ್ನ ಇಂದ್ರಿಯ ಅಂತ ಹೇಳೋದು. ದ್ರವತಾಂ ಹಿ ಇಂದ್ರಿಯಾಣಾಂ ತು ನಿಯಂತ ಪ್ರಾಣ ಏವ ಏಕರಾಟ್. 5 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಬುದ್ಧಿ ಈ 12 ಇಂದ್ರಿಯಗಳನ್ನ ಮತ್ತು ಇದರ ಅಭಿಮಾನಿಗಳನ್ನ ನಿಯಂತ್ರಿಸುವವನೇ ಏಕರಾಟ್ ಅನಿಸ್ಕೊಂಡಿರುವ ಪ್ರಾಣ, ಮುಖ್ಯ ಪ್ರಾಣ ಅಂತ ಅದರ ತಾತ್ಪರ್ಯ. ಅವನೇ ಅಖಿಲ ಪ್ರಭು ಅಂತ ಈಗ ಶಾಸ್ತ್ರದಲ್ಲಿ ಬಂದಿರೋದು. ಪ್ರಾಣನನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡಿದ್ರಿಂದ ದುಃಖ ಹೇಗೆ ನನಗೆ ಬೇಡ ಆಗಿದೆಯೋ, ದುಃಖವನ್ನು ನಿವಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನೋ ನಾನು, ಹಾಗೆ ಸುಖವನ್ನು ನಿವಾರಿಸಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡಬೇಕು
ಅನ್ನುವುದನ್ನು ನಾವು ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಮತ್ತೆ ಅವರ ಒಡೆಯನಾದಂತಹ ಮುಖ್ಯ ಪ್ರಾಣನ ಅನುಗ್ರಹದಿಂದ ಅವನ ಬೆಂಬಲದಿಂದ ನಾವಿದನ್ನ ಕಲಿಯಬೇಕಾಗಿದೆ. ಅದಕ್ಕಾಗಿ ಪ್ರಾಣನ ಬಗ್ಗೆ ಕೂಡ ನಾವಿಲ್ಲಿ ನೋಡಿದ್ದು ಯೋಗ್ಯವೇ ಆಗಿದೆ. ಗ್ರಾಮ ಅನ್ನೋ ಶಬ್ದಕ್ಕೆ 12 ವಿಷಯ ಪದಾರ್ಥಗಳ ಸಮೂಹ, ಇಂದ್ರಿಯಗಳ ಸಮೂಹ ಅಂತ ಒಂದು ಅರ್ಥ ನೋಡಿದ್ವಲ್ಲ. ಹಾಗೆ ಮೂಲತಃ ಗ್ರಾಮ ಎಂಬ ಶಬ್ದಕ್ಕೆ ಒಂದು ಬೇರೆ ಅರ್ಥವೂ ಕೂಡ ಇದೆ. ಹಳ್ಳಿ ಅಂತನೂ ಅರ್ಥ ಇದೆ. ಹಳ್ಳಿ ಅನ್ನುವುದು ಒಂದು ಸಮೂಹವೇ, ಮನೆಗಳ ಸಮೂಹ, ನಮಗಿದು ಗೊತ್ತಿದೆ. ಆದರೆ ಮನೆಗಳ ಸಮೂಹ ಅನ್ನೋದು ಪಟ್ಟಣದಲ್ಲೂ ಇದೆ. ಆದರೆ ಪಟ್ಟಣವನ್ನು ಯಾರು ಕೂಡ ಗ್ರಾಮ ಅಂತ ಅನ್ನೋದಿಲ್ಲ. ಅದರಿಂದ ಗ್ರಾಮ ಅಂತ ಅನ್ನೋದು ಒಂದು ಹೆಚ್ಚೇನು ಸೌಲಭ್ಯಗಳಿಲ್ಲದೆ ಇರುವಂತಹ ಅಜ್ಞಾನಿಗಳಾದಂತಹ ಜನ, ಸ್ಥೂಲ ದೃಷ್ಟಿಯ ಮಂದಬುದ್ಧಿಯ ಜನ ಎಲ್ಲಿರ್ತಾರೋ ಅಂಥ ಪ್ರದೇಶವನ್ನ ಗ್ರಾಮ ಅಂತ ಹೇಳ್ತಾರೆ. ಆ ಗ್ರಾಮದಲ್ಲಿ ಇರುವುದು, ಗ್ರಾಮದಿಂದ ಲಭ್ಯವಾದದ್ದು, ಅದನ್ನೇ ಗ್ರಾಮ್ಯ ಅಂತ ಹೇಳ್ತಾರೆ. ಗ್ರಾಮ್ಯ ಜನರು ಅಂದ್ರೆ ಸಾಧಾರಣ ಜನರು, ಅಜ್ಞಾನಿಗಳು ಅಂತ ಹೀಗೆಲ್ಲ ಅರ್ಥ ಇದೆ. ಗ್ರಾಮ್ಯ ಸುಖ ಅಂದ್ರೂ ಅಲ್ಪವಾದ ಸುಖ, ಅಜ್ಞಾನಿಗಳು ಬಯಸುವ ಸುಖ, ವಿವೇಕಿಗಳು ಬಯಸುವ ಸುಖ ಅಲ್ಲ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಅದರಿಂದ ಗ್ರಾಮ ಅಂದ್ರೆ ವಿಷಯ ಪದಾರ್ಥಗಳ ಸಮೂಹ ಮತ್ತೆ ಇಂದ್ರಿಯಗಳ ಸಮೂಹ ಅಂತ ಇಲ್ಲಿ ಅರ್ಥ ಇರುವುದು ಸರಿಯೇ. ಅದಲ್ಲದೇನೆ ಗ್ರಾಮ್ಯ ಸುಖ ಅನ್ನೋ ಶಬ್ದಕ್ಕೇನೆ ತುಚ್ಛವಾದ ಸುಖ ಅಂತನೂ ಹೀಗೆ ಅರ್ಥ ಆಗ್ತದೆ. ಆ ಅರ್ಥವೇ ಕೋಶಗಳಲ್ಲೂ ಕೂಡ ಕಂಡು ಬರ್ತದೆ. ಅದಕ್ಕಾಗಿ ಅದನ್ನು ಕೂಡ ಇಲ್ಲಿ ಹೇಳಿದೆ. ನಿಷ್ಠುರಂ ಪರುಷಂ ಗ್ರಾಮ್ಯಂ ಅಶ್ಲೀಲಂ ಅಂತ ಹೀಗೆ ಅಮರಕೋಶ ಇತ್ಯಾದಿಗಳಿಗೆ ಅನುಸಾರವಾಗಿ ಯಾವುದು ಅಶ್ಲೀಲವೋ, ಸಭ್ಯವಲ್ಲವೋ, ಒರಟಾದದ್ದು ಅಂಥದನ್ನ ಗ್ರಾಮ್ಯ ಅಂತ ಹೀಗೆ ಹೇಳ್ತಾರೆ. ಅದು ಕೂಡ ನಮಗಿಲ್ಲಿ ಗೊತ್ತಿರಬೇಕು. ಆದ್ದರಿಂದ ಗ್ರಾಮ್ಯ ಸುಖ ಅಂದ್ರೆ ಹೊಲಸಾದಂಥ, ತುಚ್ಛವಾದಂಥ ಅನ್ನೋ ಅರ್ಥವೂ ಕೂಡ ನಮಗೆ ಸಿಗ್ತದೆ. ಹೀಗೆ ದುಃಖವು ಬೇಡ ಆಗಿರುವಂತೆ ಸುಖವೂ ಕೂಡ ಬೇಡೇ ಬೇಡ ಅಂತಾನೆ ಮನುಷ್ಯ ಬಯಸಬೇಕು. ಯಾಕೆಂದ್ರೆ ಇದೆಲ್ಲವೂ ಕೂಡ ಅಲ್ಪವಾದ್ರಿಂದ ಮತ್ತೆ ಸ್ಥಿರ ಅಲ್ಲ. ಆದ್ರಿಂದ ಮತ್ತು ಈ ಗ್ರಾಮ ಸುಖವನ್ನ ಸವಿಯುವುದಕ್ಕಿಂತ ಮುಂಚೆಯೂ, ಸವಿದಾದ ಮೇಲೂ ಕೂಡ, ಮತ್ತೆ ಸವಿಯುವ ಕಾಲದಲ್ಲಿಯೂ ಕೂಡ ಅನೇಕ ಬಾರಿ ಇದು ದುಃಖಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಇದು ನಮಗೆ ಬೇಡ ಅನ್ನುವ ಎಚ್ಚರ ಇರಬೇಕು. ಅದೇ ಈ ಸಮತ್ವದ ಶಿಕ್ಷಣ. ಹೀಗೆ ಇದರ ಕೆಲವು ಮುಖಗಳನ್ನು ಇವತ್ತು ನೋಡಿದ್ದೀವಿ. ನಾಳೆ ಇದರ ಇನ್ನು ಕೆಲವು ಮುಖಗಳನ್ನು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.